ओम शांति। ओम शांति। मीठे बच्चे बुद्धि में स्थायी एक बाप की याद रहे तो यही अहो सौभाग्य है. ಬುದ್ಧಿನಲ್ಲಿ ಒಬ್ಬ ತಂದೆಯ ನೆನಪು ಇತ್ತು ಅಂದರೆ ಅದೇ ಪರಮ ಸೌಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಶಿವಬಾಬಾ ಹೇಳ್ತಾರೆ, ಬುದ್ಧಿನಲ್ಲಿ ಸ್ಥಿರವಾದಂಥ ಶಿವತಂದೆ ನೆನಪಿರಬೇಕು, ಅದೇ ಪರಮ ಸೌಭಾಗ್ಯ ಆಗಿದೆ. प्रश्न, जिन बच्चों की सर्विस का शौक होगा उनकी निशानी क्या होंगे? ಯಾವ ಮಕ್ಕಳಿಗೆ ಸೇವೆ ಮಾಡಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರುತ್ತೆ, ಅವರ ಒಂದು ಗುರುತು ಏನಾಗಿರುತ್ತೆ? ಬಾಬಾ ಹೇಳ್ತಾರೆ, ಉತ್ತರ, ವ ಮುಖ ಸೆ ಜ್ಞಾನ ಸುನಾನೆ ಬಿಗರ್ ರಹ ನಹೀ ಸಕ್ತೆ ಹೇ. ಅವರು ಬಾಯಿಂದ ಜ್ಞಾನ ತಿಳಿಸದಿರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜಾನಕಿ ದಾದಿಯವರು ಪ್ರತಿನಿತ್ಯ ಮುರಳಿ ನುಡಿಸದೆ 4 ಜನಕ್ಕೆ ಸೇವೆ ಮಾಡ್ದಿರ ಊಟ ಮಾಡ್ತಾ ಇರಲಿಲ್ಲ. ಫ್ರಮ್ ದ ಬಿಗಿನಿಂಗ್ ಇದೇ ಥರ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದರು. ವಹ ರೂಹಾನಿ ಸೇವಾ ಮೇ ಅಪ್ನಿ ಹಡ್ಡಿ ಹಡ್ಡಿ ಸ್ವಾಹ ಕರ್ ದೇಂಗೆ. ಬಾಬಾ ಹೇಳ್ತಿದ್ದಾರೆ, ಅವರು ಆತ್ಮಿಕ ಸೇವೆ ಮಾಡೋದ್ರಲ್ಲಿ ಶರೀರದಲ್ಲಿ ಮೂಳೆ ಮೂಳೆನೂ ಸವಿಸ್ತಾರೆ ಅವರು ಅಂತ. उन्हें रूहानी नॉलेज सुनाने में बहुत ಖುಷಿ ಹೋಂಗಿ. ಅವ್ರಿಗೆ ಆತ್ಮಿಕ ಜ್ಞಾನವನ್ನು ತಿಳಿಸೋದ್ರಲ್ಲಿ ತುಂಬ ಖುಷಿ ಆಗ್ತಾ ಇರುತ್ತೆ. ಖುಷಿ ಮೇ ಹಿ ನಾಚ್ತೆ रहेंगे. ಸೇವೆ ಮಾಡೋ ವಿಷಯದಲ್ಲಿ ಖುಷಿನಲ್ಲಿ ಕುಣಿತಾ ಇರ್ತಾರೆ. अपने से बड़ों का बहुत रिगार्ड रखेंगे. ಅವರು ತಮಗಿಂತ ಹಿರಿಯರಿಗೆ ತುಂಬ ಗೌರವವನ್ನು ಇಡ್ತಾರೆ. ಉನ್ಸೆ ಸೀಖತೆ रहेंगे. ದೊಡ್ಡವರಿಂದ ಅವರು ಕಲಿತ್ಕೊಳ್ತಾ ಇರ್ತಾರೆ. ಗೀತ್ ಬದಲ್ ಜಾಯೆ ದುನಿಯಾ ನಾ ಬದಲೆಂಗೆ ಹಮ್. ಅಂದರೆ ಜಗತ್ತೇ ವಿಕಾರಿ ಪತಿತೆ ಎಷ್ಟೇ ಆಗ್ತಾ ಹೋದರೂ ನಾವು ಆ ರೀತಿ ಆಗೋದಿಲ್ಲ ಅನ್ನೋದು ಈ ಹಾಡಿನ ಅರ್ಥ. ಓಂ ಶಾಂತಿ. ಬಚ್ಚೋನೆ ಗೀತ್ ಕಿ 2 ಲೈನ್ ಸುನಿ ಹೇ. ಮಕ್ಕಳು ಹಾಡಿನ 2 ಅಕ್ಷರ ಕೇಳಿದ್ರಿ, 2 ಲೈನ್ ಕೇಳಿದ್ರಿ. ವಾ ವಾಯ್ದೆ ಕಿ ಗೀತ್ ಹೈ. ಇವು ಪ್ರಾಮಿಸ್ ಮಾಡ್ತಕ್ಕಂಥ ಒಂದು ಹಾಡಾಗಿದೆ. ಜೈಸೆ ಕೋಯಿ ಕಾ ಸಗಾಯಿ ಹೋತಿ ಹೈ ಯಾ ವಾಯ್ದಾ ಕರ್ತೆ ಹೈ ಕಿ ಸ್ತ್ರೀ ಪುರುಷ ಕಭಿ ಏಕ್ ದೋ ಕೋ ಛೋಡೆಂಗೆ ನಹಿ. ಹೇಗೆ ನಿಶ್ಚಿತಾರ್ಥ ಆಗುತ್ತೆ, ಮ್ಯಾರೇಜ್ ಆಗುತ್ತೆ, ಆಗ ಸ್ತ್ರೀ ಪುರುಷರು ಒಬ್ರಿಗೊಬ್ರು ಬಿಡೋದಿಲ್ಲ ಅಂತ ಏನು ಮಾಡ್ತಾರೆ, ಪ್ರಾಮಿಸ್ ಮಾಡ್ತಾರೆ. कोई की आपस में नहीं बनती तो छोड़ भी देते हैं. ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂತಂದರೆ ಬಿಟ್ಟೇ ಬಿಡ್ತಾರೆ ಕೆಲವರು. ಯಹಾ ತುಮ್ ಬಚ್ಚೆ ಜಿಸ್ಕೆ ಸಾಥ್ ಪ್ರತಿಜ್ಞಾ ಕರ್ತೆ ಹೋ. ಇಲ್ಲಿ ನೀವು ಯಾರ ಜೊತೆಯಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೀರಾ? ಈಶ್ವರ್ಗೆ ಸಾಥ್. ನೀವಿಲ್ಲಿ ಈಶ್ವರನ ಜೊತೆಯಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀರಾ. ಜಿನ್ಕೆ ಸಾಥ್ ತುಮ್ ಬಚ್ಚೋಂಕಿ ವ ಸಜನಿಯೋಂಕಿ ಸಗಾಯಿ ಹುಯಿ. ಈಗ ತಾವು ಮಕ್ಕಳಿಗೆ ಏನಾಗಿದೆ, ನಿಶ್ಚಿತಾರ್ಥ ಆಗಿದೆ. ಯಾರ ಜೊತೆಯಲ್ಲಿ? ಶಿವಬಾಬಾ ಜೊತೆಯಲ್ಲಿ. तो परंतु ऐसा जो विश्व का मालिक बनाते हैं उनको ही छोड़ देते हैं. ಕೆಲವರು ಏನು ಮಾಡ್ತಾರೆ, ಇಷ್ಟೊಂದು ದೊಡ್ಡ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ತಂದೆಯನ್ನೇ ಕೈ ಬಿಟ್ಟುಬಿಡ್ತಾರೆ. ಯಹಾ ತುಮ್ ಬಚ್ಚೆ ಬೈಟೆ ಹೋ ತುಮ್ ಜಾನ್ತೆ ಹೋ ಅಭಿ ಬೇಹದ್ ಕಾ ಬಾಪ್ ದಾದಾ ಆಯಾ ಕಿ ಆಯಾ. ಈಗ ನೀವು ತಿಳ್ಕೊಂಡಿದ್ದೀರಿ, ಬೇಹದ್ದಿನ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಅವಸ್ಥಾ ಜೋ ತುಮಾರಿ ಯಹಾ ರಹತಿ ಹೈ ವ ಬಾಹರ್ ಸೆಂಟರ್ಸ್ ಪರ್ ತೋ ರಹ ನ ಸಕೆ. ಮಧುಬನದಲ್ಲಿ ನಿಮ್ಗೆ ಏನು ಸ್ಥಿತಿ ಬರುತ್ತೆ, ಆ ಥರ ಸ್ಥಿತಿ ಹೊರಗಡೆ ಸೆಂಟರ್ಸ್ನಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. बाहर सेंटर पर रह ना सके यहाँ तो तुम समझेंगे बाप दादा आया कि आया. ಮಧುಬಂದಲ್ಲಿದ್ದಾಗ ಇನ್ನೇನು ತಂದೆ ಬಂದರು ಅಂದರೆ ಬಂದರು ಅಂತ ನೀವು ತಿಳ್ಕೊತೀರಾ. ಬಾಹರ್ ಸೆಂಟರ್ಸ್ ಪರ್ ಸಮझेंगे ಬಾಬಾ ಕಿ ಬಜಾಯಿ ಹುಯಿ ಮುರಳಿ ಆಯಿ ಕಿ ಆಯಿ. ಸೇವಾ ಕೇಂದ್ರಗಳಲ್ಲಿದ್ದಾಗ ಬಾಬಾರವರು ಮಧುಬಂದಲ್ಲಿ ನುಡಿಸಿರೋ ಮುರಳಿ ನಮಗೆ ಸಿಕ್ತು ಅಂತೇಳ್ಬಿಟ್ಟು ಖುಷಿ ಪಡ್ತೀರಾ. यहाँ और वहाँ में बहुत फर्क रहता है. ಇಲ್ಲಿಗೂ ಮತ್ತು ಅಲ್ಲಿಗೂ ತುಂಬಾ ಅಂತರ ಇರುತ್ತೆ. क्योंकि
यहाँ ಬೇಹದ್ ಕೆ ಬಾಪ್ ದಾದಾಕ್ಕೆ ಸಮ್ಮುಖ ತುಮ್ ಬೈಟೆ ಹೋ. ಏಕೆ ಅಂತಂದರೆ ನೀವು ಮಧುಬನದಲ್ಲಿ ಬೇಹದ್ದಿನ ಬಾಪ್ ದಾದಾರವರ ಎದುರುಗಡೆ ಕೂತ್ಕೊಂಡಿದ್ದೀರಿ. ವಹಾ ತೋ ಸಮ್ಮುಖ ನಹಿ ರಹತೆ ಹೋ, ನೀವು ಅಲ್ಲಿದ್ದಾಗ ಸಮ್ಮುಖದಲ್ಲಿ ಇರೋದಿಲ್ಲ. ಚಾಹತೆ ಹೇ ಸಮ್ಮುಖ ಜಾಕರ್ ಮುರಳಿ ಸುನೆ. ಕೆಲವರು ಇಷ್ಟಪಡ್ತಾರೆ ಎದುರುಗಡೆ ಹೋಗ್ಬಿಟ್ಟು ಮುರಳಿ ಕೇಳಬೇಕು. ಯಹ ಬಚ್ಚೋಂ ಕಿ ಬುದ್ಧಿ ಮೇ ಆಯಾ ಬಾಬಾ ಆಯಾ ಕಿ ಆಯಾ. ಇಲ್ಲಿದ್ದಾಗ ನಿಮಗೆ ಬರುತ್ತೆ, ಇನ್ನೇನು ಬಾಬಾ ಬಂದರು ಅಂದರೆ ಬಂದರು. ಜೈಸೆ ಅವ್ರ ಸತ್ಸಂಗ ಹೋತೆ ಹೇ ವಹಾ ವೇ ಸಮझेंगे ಫಲಾನಾ ಸ್ವಾಮಿ ಆಯಂಗೆ. ಲೌಕಿಕದಲ್ಲಿ ಎಷ್ಟೋ ಸತ್ಸಂಗ ಇರುತ್ತೆ, ಅಲ್ಲೇನು ತಿಳ್ಕೊತಾರೆ ಇಂಥ ಸ್ವಾಮೀಜಿಗಳು ಇನ್ನೇನು ಬಂದರು ಅಂದರೆ ಬಂದರು ಅಂತ ಕಾಯ್ತಾ ಕೂತಿರ್ತಾರೆ. ಪರಂತು ಯಾ ಖಯಾಲಾತ್ ಬಿ ಸಬ್ಕಿ ಏಕ್ ರಸ್ ನಹಿ ಹೋಂಗೆ. ಆದರೆ ಎಲ್ಲರಿಗೂ ಈ ಥರ ಸ್ಥಿತಿ ಅಂತಕ್ಕಂಥದ್ದು ಏಕರಸವಾಗಿ ಇರೋದಿಲ್ಲ ಅಂತಿದ್ದಾರೆ ಬಾಬಾ. ಕೈಯೊಂಕ ಬುದ್ಧಿಯೋಗ ತೋ ಅವ್ರ ಥರ ಭಟಕ್ತಾ ಇರತ್ತೆ. ಕೆಲವರು ಬುದ್ಧಿಯೋಗ ಎಲ್ಲೆಲ್ಲೋ ಏನು ಮಾಡ್ತಾ ಇರತ್ತೆ, ಅಲಿತಾ ಇರತ್ತೆ. कोई की संबंधी याद आएगा, बुद्धि एक गुरु के साथ तो टिकता नहीं है. ಕೆಲವ್ರಿಗೆ ನೆಂಟ್ರಿಸ್ಟ್ರುಗಳು ನೆನಪಿಗೆ ಬರ್ತಿರ್ತಾರೆ, ಸಂಬಂಧಿಗಳು ನೆನಪು ಬರ್ತಿರ್ತಾರೆ. ಬಾಬಾ ಹೇಳ್ತಿದ್ದಾರೆ ಬುದ್ಧಿಯೋಗ ಒಬ್ಬ ಗುರುಗಳ ಜೊತೆಯಲ್ಲಿ ಜೋಡಿಸಿರೋದು ಬಹಳ ಅಪರೂಪ ಅಂತ ಹೇಳ್ತಿದ್ದಾರೆ. कोई विरला होगा स्वामी की याद में बैठा होगा. ಯಾರೋ ಅಪರೂಪಕ್ಕೆ ಸ್ವಾಮೀಜಿಗಳ ನೆನಪಲ್ಲಿ ಕೂತ್ಕೊಂತಾರೆ. ಯಹ ಬಿ ಐಸೆ ಹೇ, ಇಲ್ಲಿ ಕೂಡ ಅದೇ ಥರ ಆಗತ್ತೆ. ಐಸಾ ನಹಿ ಸಾಬ್ ಶಿವ ಬಾಬಾ ಕಿ ಯಾದ್ ಮೇ ರಹತೆ ಹೇ. ಈ ರೀತಿಯೂ ಇಲ್ಲ, ಎಲ್ಲರೂ ಶಿವ ತಂದೆ ನೆನಪಿನಲ್ಲಿ ಇರ್ತಾರೆ ಅಂತಲ್ಲ. ಬುದ್ಧಿ ಕಹಾ ನ ಕಹಾ ದೌಡ್ತಿ ರಹತಿ ಹೇ. ಬುದ್ಧಿ ಅಂತಕ್ಕಂಥದ್ದು ಅಲ್ಲಿ ಇಲ್ಲಿ ಅಲಿತಾ ಇರುತ್ತೆ. ಮಿತ್ರ ಸಂಬಂಧಿ ಆದಿ ಬಿ ಯಾದ್ ಆಯಂಗ. ನೆಂಟರು ಬಂಧು ಬಳಗ ಎಲ್ಲ ನೆನಪಿಗೆ ಬಂದ್ಬಿಡ್ತಾರೆ. ಸಾರಾ ಸಮಯ ಏಕ ಹಿ ಶಿವ ಬಾಬಾ ಕಿ ಯಾದ್ ಮೇ ರಹೆ ಫಿರ್ ತೋ ಅಹೋ ಸೌಭಾಗ್ಯ ಹೇ. ಇಡೀ ದಿನ ಶಿವ ತಂದೆ ನೆನಪಿನಲ್ಲೇ ಇದ್ದರೆ ಇಡೀ ಸಮಯ ಅಹೋ ಸೌಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಸ್ಥಾಯಿ ಆದ್ಮೇ ಕೋಯಿ ವಿರ್ಲರ್ ಆತೆ. ಸ್ಥಿರವಾದ ನೆನಪಿನಲ್ಲಿ ಯಾರೋ ಅಪರೂಪಕ್ಕೆ ಮಾತ್ರ ಇರ್ತಾರೆ. ಯಹ ಬಾಬಾ ಕೆ ಸಮ್ಮುಖ ರಹನೆ ಸೇ ತೋ ಬಹುತ್ ಖುಷಿ ಹೋನಿ ಚಾಹಿಯೆ. ಇಲ್ಲಿ ನೀವು ತಂದೆ ಎದುರುಗಡೆ ಇದ್ದಾಗ ನಿಮಗೆ ತುಂಬ ಖುಷಿ ಅಂತಕ್ಕಂಥದ್ದು ಬರಬೇಕಾಗಿದೆ. ಅತೀಂದ್ರಿಯ ಸುಖ ಗೋಪಿ ವಲ್ಲಭಕ್ಕೆ ಗೋಪಿಯೋನ್ ಸೆ ಪೂಚೋ. ಅತೀಂದ್ರಿಯ ಸುಖವನ್ನು ಕೇಳಬೇಕು ಅಂತ ಆಸೆ ಇತ್ತು ಅಂದರೆ ಗೋಪಿ ವಲ್ಲಭನ ಗೋಪಿಕೆಯರನ್ನು ಕೇಳಿ. ಯಹ ವಹ ಗಾಯ ಹುವಾ ಹೇ. ಇದು ಗಾಯನ ಇದೆ ಭಕ್ತಿ ಮಾರ್ಗದಲ್ಲಿ. ಗೋಪಿಕೆಯರ ನರ್ತನ ಎಲ್ಲ. ಯಹ ತುಮ್ ಬಾಬಾ ಕಿ ಯಾದ್ ಮೇ ಬೈಟೆ ಹೋ. ಇಲ್ಲಿ ನೀವು ತಂದೆ ನೆನಪಿನಲ್ಲಿ ಕೂತ್ಕೊಂಡಿದ್ದೀರಿ. ಜಾನ್ತೆ ಹೋ ಅಭಿ ಹಮ್ ಈಶ್ವರ್ ಕಿ ಗೋದ್ ಮೇ ಹೇ ಫಿರ್ ದೈವಿ ಗೋದ್ ಮೇ ಹೋಂಗೆ. ನಿಮಗೆ ಗೊತ್ತಿದೆ ನಾವೀಗ ಈಶ್ವರನ ಮಡಿಲಿಗೆ ಬಂದ್ಬಿಟ್ಟಿದ್ದೀವಿ, ನೆಕ್ಸ್ಟ್ ಹೋಗಿ ದೈವಿ ಮಡಿಲಿಗೆ ಹೊರಟೋಗ್ತೇವೆ. ಬಲ್ ಕೋಯಿ ಕಿ ಬುದ್ಧಿ ಮೇ ಸರ್ವಿಸ್ ಕಾ ಕಯಾಲತ್ ಬಿ ಚಲ್ತೆ ಹೇ. ಕೆಲವ್ರಿಗೆ ಸೇವೆ ಮಾಡಬೇಕು ಅನ್ನೋಂಥ ಆಲೋಚನೆಗಳಿರ್ತವೆ. ಇಸ್ ಚಿತ್ರ ಮೇ ಬಿ ಕರೆಕ್ಷನ್ ಕರೆ ಯಹ ಲಿಖೆ. ಈ ಚಿತ್ರದಲ್ಲಿ ಇದನ್ನು ಕರೆಕ್ಷನ್ ಮಾಡಬೇಕು, ಇದನ್ನು ಬರೀಬೇಕು ಅನ್ನೋದೇ ಇರುತ್ತೆ. ಪರಂತು ಅಚ್ಚೆ ಬಚ್ಚೆ ಜೋ ಹೋಂಗೆ ವ ಸಮझेंगे ಅಭಿ ತೋ ಬಾಬಾ ಸೆ ಸುನ್ತೆ. ಯಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಅವರು ಬಾಬಾ ಅವರಿಂದ ಕೇಳ್ತಾ ಇರ್ತಾರೆ. ಅವ್ರ ಕೋಯಿ ಸಂಕಲ್ಪ ಆನೆ ನಹಿ ದೆಂಗೆ. ಬೇರೆ ಇದು ವಿಚಾರಗಳು ಬರೋದಕ್ಕೆ ಬಿಡೋದಿಲ್ಲ. ಬಾಬಾ ಜ್ಞಾನ ರತ್ನೋನ್ಸೆ ಝೋಳಿ ಬರ್ನೆ ಆಯೇ ಹೇ. ಬಾಬಾರವ್ರು ಬಂದಿರೋದೇನಕ್ಕೋಸ್ಕರ? ಜೋಳಿಗೆ ತುಂಬಿಸ್ಲಿಕ್ಕೆ ಬಂದಿದ್ದಾರೆ. ಸೊ ಬಾಬಾ ಸೆ ಹಿ ಬುದ್ಧಿ ಕಾ ಯೋಗ ಲಗಾನಾ ಹೇ. ಬಾಬಾರವ್ರ ಜೊತೆಯಲ್ಲಿ ಬುದ್ಧಿಯೋಗವನ್ನು ಏನು ಮಾಡಬೇಕಾಗಿದೆ? ಜೋಡಿಸ್ಬೇಕಾಗಿದೆ. ನಂಬರ್ವಾರ್ ಧಾರಣಾ ಕರ್ನೆ ವಾಲೆ ಹಿ ತೋ ಹೋತೆ ಹಿ ಹೇ. ನಂಬರ್ವಾರಾಗಿ ಧಾರಣೆ ಮಾಡೋವಂಥವ್ರು ಇರ್ತಾರೆ. कोई अच्छी ರೀತಿ ಸುನ್ಕರ್ ಧಾರಣ ಕರ್ತೆ ಹೇ, कोई ಕಮ್ ಧಾರಣ ಕರ್ತೆ ಹೇ. ಕೆಲವರು ಚೆನ್ನಾಗಿ ಜ್ಞಾನವನ್ನು ಕೇಳಿ ಧಾರಣೆ ಮಾಡ್ತಾರೆ, ಕೆಲವು ಕಡಿಮೆ ಧಾರಣೆ ಮಾಡ್ತಾರೆ. ಬುದ್ಧಿಯೋಗ ಅವ್ರ ಥರ ಭಟಕ್ತಾ रहेगा तो ಧಾರಣ ನಹಿ ಹೋಂಗೆ. ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲಿತಾ ಇದ್ರೆ ಧಾರಣೆ ಆಗೋಕ್ಕಿಲ್ಲ ಅಂತಿದ್ದಾರೆ ಬಾಬಾ. ಕಚ್ಚೆ ಪಡ್ ಜಾಯಿಂಗೆ. ಅವರು ಏನಾಗ್ಬಿಡ್ತಾರೆ? ಹಸಿಯಾಗ್ಬಿಡ್ತಾರೆ.
एक एक दो को बारी मुरली सुनी धारणा नहीं हुई फिर भी आदत पक्की होती जाएंगे. ಒಂದು ಬಾರಿ ಎರಡು ಬಾರಿ ಮುರಳಿ ಕೇಳ್ತಾರೆ, ಧಾರಣೆ ಆಗಲಿಲ್ಲ, ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ ಅಂತಾರೆ. ಫಿರ್ ಕಿತ್ನಾ ಭಿ ಸುನ್ತಾ रहेगा ಧಾರಣಾ नहीं होंगे. ಎಷ್ಟೇ ಕೇಳ್ತಿದ್ರು ಧಾರಣೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಗೋರ್ಕಲ್ಲ ಮೇಲೆ ನೀರು ಸುರಿದಂಗೆ ಸರ್ವಜ್ಞ ಅಂತ, ಹಂಗಾಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜಿಸ್ಕಿ ಸುನಿ ನಹಿ ಸಕೆಂಗೆ ಸುನಾ ನಹಿ ಸಕೆಂಗೆ ಜಿನ್ಕೋ ಧಾರಣಾ ನಹಿ ಹೋಂಗೆ ಉನ್ಕೋ ಫಿರ್ ಸರ್ವಿಸ್ ಕಾ ಶೋಕ್ ಹೋಗಾ. ನೋಡಿ, ಯಾರಿಗೆ ಧಾರಣೆ ಆಗೋದಿಲ್ಲ ಅವ್ರು ಬೇರೆಯವ್ರು ಹೇಳಕ್ಕೆ ಬರೋದಿಲ್ಲ ಅಂತಾರೆ. ಯಾರಿಗೆ ಚೆನ್ನಾಗಿ ಧಾರಣೆ ಆಗುತ್ತೆ ಅವ್ರ ಸರ್ವಿಸ್ಗೂ ಕೂಡ ತುಂಬ ಇಂಪ್ರೂವ್ಮೆಂಟು ಮಾಡೋಕ್ಕೆ, ಸೇವೆಗಳು ಮಾಡೋಕ್ಕೆ ಮಾಡ್ತಾ ಇರ್ತಾರೆ. ಉಚ್ಚಲ್ತಾ रहेगा, ಅವ್ರಿಗೆ ಸೇವೆ ಮಾಡಬೇಕು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಅನ್ನೋದೇ ಹೇಳ್ತಾ ಇರುತ್ತೆ. सोचेंगे कि जाकर धन दान करूं क्योंकि यह धन एक बाप के सिवाय तो कोई के पास है ही नहीं. ಅವ್ರು ಏನು ಆಸೆ ಇಟ್ಕೊತಾರೆ, ನಾವು ಧನ ಸಂಪತ್ತನ್ನು ದಾನ ಮಾಡಬೇಕು, ಜ್ಞಾನಧನವನ್ನು ದಾನ ಮಾಡಬೇಕು ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಸಿರಿತನವ ಬಂದಾಗ ಕರೆದು ದಾನವ ಮಾಡು ಅಂತ ಶರಣರು ಹೇಳಿದ್ದಾರೆ. ಯಾವ ಸಿರಿತನ? ಜ್ಞಾನದ ಸಿರಿತನ. ಭಗವಂತ ಕೊಡ್ತಕ್ಕಂಥ ಜ್ಞಾನ ರತ್ನಗಳ ಸಿರಿತನವನ್ನು ಅನೇಕರಿಗೆ ನಾವು ಹಂಚಬೇಕು. ಬಾಬಾ ಯಹ ಭಿ ಜಾನ್ತೆ ಹೇ ಸಬ್ಕೋ ಧಾರಣ ಹೋ ನಾ ಸಕೆ. ಬಾಬಾ ಅವ್ರಿಗೆ ಗೊತ್ತು ಈ ಜ್ಞಾನ ಎಲ್ರಿಗೂ ಒಂದೇ ಥರ ಧಾರಣೆ ಆಗೋದಿಲ್ಲ. ಸಾಬ್ ಏಕ್ ರಸ್ ಉಂಚ್ ಪದ್ ಪಾ ನಹಿ ಸಕೆಂಗೆ, ಎಲ್ಲರೂ ಒಂದೇ ಥರ ಉನ್ನತ ಪದವಿಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಇಸ್ಲಿಯೇ ಬುದ್ಧಿ ಅವ್ರ ಥರ ಭಟ್ಕ್ತಿ रहेंगे. ಅದರಿಂದ ಬುದ್ಧಿ ಎಲ್ಲೆಲ್ಲೋ ಏನಾಗ್ತಾ ಇರತ್ತೆ, ಅಲಿತಾ ಇರುತ್ತೆ. ಭವಿಷ್ಯ ತಕ್ದೀರ್ ಇತ್ನಿ ಉಂಚ್ ನಹಿ ಬಂತಿ ಹೇ. ಭವಿಷ್ಯದ ಅದೃಷ್ಟ ಇಷ್ಟೊಂದು ಶ್ರೇಷ್ಠ ಆಗೋದಿಲ್ಲ. ಕೊಯ್ ಫಿರ್ ಸ್ಥೂಲ ಸರ್ವಿಸ್ ಮೇ ಅಪ್ನಿ ಹಡ್ಡಿ ಹಡ್ಡಿ ದೇತೆ. ಕೆಲವರು ಸ್ಥೂಲ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸವಿಸ್ತಾರೆ. ಸಬ್ಕಾ ರಾಜಿ ಕರ್ತೆ ಜೈಸೆ ಭೋಜನ್ ಪಕಾತೆ ಖಿಲಾತೆ ಹೇನ. ಎಲ್ಲರಿಗೂ ಅಡುಗೆ ಮಾಡೋದು ತಿನ್ನಿಸೋದು ಮಾಡ್ತಾ ಇರ್ತಾರೆ. ಅಡುಗೆ ಈ ಸೇವೆ ಏನಿದೆ ಇದು ಬಹಳಷ್ಟು ಒಳ್ಳೆ ಸೇವೆ. ಬಾಬಾ ಹೇಳ್ತಾರೆ, ಅಡುಗೆ ಮಾಡೋ ಅಂಥದ್ದು, ಊಟ ಬಡಿಸೋ ಅಂಥದ್ದು ಇದು ಒಂದು ಸಬ್ಜೆಕ್ಟ್ ಆಗಿದೆ ಅಂತಾರೆ ಬಾಬಾ. ಜಿಸ್ಕೋ ಸರ್ವಿಸ್ ಕಾ ಶೋಕ್ ಹೋಗ ವ ಮುಖ ಸೆ कहने बिगर ರಾ नहीं सकेंगे. ಯಾರಿಗೆ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮಂಗ ಉತ್ಸಾಹ ಇರುತ್ತೆ, ಅವ್ರು ಸೇವೆ ಮಾಡ್ದಿರ ಇರೋಕ್ಕಾಗೋದಿಲ್ಲ. ಫಿರ್ ಬಾಬಾ ದೇಖ್ತೆ ಬಿ ಹೇ ದೇಹಾಭಿಮಾನ ತೋ ನಹಿ ಹೇ. ಬಾಬಾ ನೋಡ್ತಾ ಇರ್ತಾರೆ, ದೇಹಾಭಿಮಾನ ಇಲ್ವಾ? बड़ों का रिगार्ड रखते हैं, ದೊಡ್ಡವ್ರ ಗೌರವ ಇಡ್ತಾರಾ ಇಲ್ವಾ? ವ ನಹಿ ये बड़े महारथियों का रिगार्ड तो रखना होता है. ದೊಡ್ಡವ್ರಿಗೆ ಮಹಾರಥಿಗಳಿಗೆ ಗೌರವವನ್ನು ಇಡಬೇಕಾಗತ್ತೆ. हाँ, कोई कोई छोटे भी होशियार हो जाते हैं तो हो सकता है बड़ों को उतना रिगार्ड रखना पड़े क्योंकि ये बुद्धि उनकी गैलप कर लेती है. ಈಗ ಚಿಕ್ಕ ವಯಸ್ಸಿನವರು ತುಂಬ ಹುಷಾರಾಗ್ಬಿಡ್ತಾರೆ ಅಂದರೆ ದೊಡ್ಡವರು ಅವ್ರಿಗೆ ಗೌರವ ಕೊಡಬೇಕು ಅಂತ ಬಾಬಾ ಇವತ್ತು ಮುರಳಿಲಿ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ವಯಸ್ಸು ಲಿಮಿಟ್ ಇಲ್ಲ ಇಲ್ಲಿ. ಯಾರು ಬುದ್ಧಿಯಿಂದ ಚೆನ್ನಾಗಿ ಗ್ಯಾಲಪ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನೀವು ಗೌರವಿಸ್ಬೇಕು. ಇವಾಗ ಶಿವಾನಿ ಬೇನಿದ್ದಾರೆ, ಎಲ್ಲ ದೊಡ್ಡವರು ಕೂಡ ಅವ್ರು ಗೌರವಿಸ್ತಾರೆ. ಯಾಕೆ? ಅವ್ರ ಬುದ್ಧಿ ಗ್ಯಾಲಪ್ ಮಾಡ್ಕೊಂಡಿರ್ತಾರೆ. ಸರ್ವಿಸ್ ಕಾ ಶೋಕ್ ದೇಖ್ ಬಾಪ್ ಖುಷ್ ಹೋಗನ. ಸೇವೆಯ ಒಂದು ಶೋಕಿ ನೋಡಿ ಖುಷಿ ಆಗ್ತಾರಲ್ವ, ಬಾಬಾನೂ ಖುಷಿ ಆಗ್ತಾರಲ್ವ. ವಾಹ್ ತೋ ಅಚ್ಚಿ ಸರ್ವಿಸ್ ಕರೆಂಗೆ. ಅವರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಸಾರಾ ದಿನ ಪ್ರದರ್ಶನಿ ಪರ್ ಸಮಜಾನೆಗೆ ಪ್ರಾಕ್ಟೀಸ್ ಕರ್ನಿ ಚಿ. ನೋಡಿ, ಇಡೀ ದಿನ ಮ್ಯೂಸಿಯಂ ಎಕ್ಸಿಬಿಷನ್ನಲ್ಲಿ ಕೂತ್ಕೊಂಡು ಜನಕ್ಕೆ ಎಕ್ಸ್ಪ್ಲೈನ್ ಮಾಡೋ ಅಂಥ ಶೋಕ್ ಬೇಕು. ಪ್ರಜಾ ತೋ ಢೇರ್ ಕೆ ಢೇರ್ ಬಂತೆ ನಾ ತೋ ಕೊಯ್ ಉಪಾಯ ಹೈ ನಹಿ. ಬೇಕಾದಷ್ಟು ಪ್ರಜೆಗಳು ತಯಾರಾಗ್ತಾರಲ್ವ, ಬೇರೆ ಇನ್ಯಾವುದೇ ಉಪಾಯ ಇಲ್ಲ. ಸೂರ್ಯವಂಶಿ, ಚಂದ್ರವಂಶಿ, ರಾಜ, ರಾಣಿ, ಪ್ರಜಾ ಸಬ್ ಯಹಾ ಬಂತೆ. ಸೂರ್ಯವಂಶಸ್ಥರು, ಚಂದ್ರವಂಶಸ್ಥರು, ರಾಜರು, ರಾಣಿಯರು, ಪ್ರಜೆಗಳು ಎಲ್ಲರೂ ಇಲ್ಲೇ ತಯಾರಾಗ್ತಾ ಇದ್ದಾರೆ. ಕಿತ್ನಿ ಸರ್ವಿಸ್ ಕರ್, ಎಷ್ಟು ಸೇವೆ ಮಾಡಬೇಕಾಗಿದೆ. ಬಚ್ಚೋಂ ಕಾ ಬುದ್ಧಿ ಮೇ ಯಹ ತೋ ಹೈ ಅಭಿ ಹಮ್ ಬ್ರಾಹ್ಮಣ ಬನೆ ಹೇ. ಮಕ್ಕಳ ಬುದ್ಧಿಯಲ್ಲಂತೂ ಇದ್ದೇ ಇದೆ, ನಾವೀಗ ಬ್ರಾಹ್ಮಣರಾಗಿದ್ದೀವಿ. ಗೃಹಸ್ಥ ಮೇ ರಹನೆ ಸೆ ಹರ್ ಏಕ್ ಕಿ ಅವಸ್ಥಾ ತೋ ಅಪ್ನಿ ಅಪ್ನಿ ರಾತಿ ಹೇ ನಾ. ಮನೆ ಪರಿವಾರದಲ್ಲೆಲ್ಲ ಇರ್ತಾ ಅವ್ರವ್ರದ್ದು ಸ್ಥಿತಿ ಅಂತಕ್ಕಂಥದ್ದು ಅವ್ರವ್ರದ್ದೇ ಇರುತ್ತಲ್ವಾ, ಇರುತ್ತೆ. ಗರ್ ಬಾರ್ ಕಾ ಚೋಡನ ನಹಿ ಹೇ. ಮನೆ ಮಠ ಬಿಟ್ಟು ಬರೋಷ್ಟಿಲ್ಲ ನೀವು, ಮನೇಲಿದ್ದೇ ಎಲ್ಲ ಮಾಡಿ.
बाबा कहते हैं घर में बल रहो परंतु बुद्धि में यह निश्चय रखना ಮನೆಯಲ್ಲೇ ಇರ್ತಾ ನೀವು ಬುದ್ಧಿನಲ್ಲಿ ಈ ಪಾಯಿಂಟ್ಸ್ ಅನ್ನು ನಿಶ್ಚಯ ಇಟ್ಕೊಳ್ಳಿ ಪುರಾನಿ ದುನಿಯಾ ತೋ ಖತಮ್ ಹುಯಿ ಪಡಿ ಹೇ ಹಳೆ ಪ್ರಪಂಚ ಸಮಾಪ್ತಿ ಆಗಲಿದೆ ಅಮಾರ ಬಾಬಾ ಸೆ ಕಾಮ್ ಹೈ ಈಗ ನಮ್ಮದು ತಂದೆ ಜೊತೆಯಲ್ಲಿ ಕಾರ್ಯ ಇದೆ यह भी जानते हैं कल्प पहले जिन्होंने लिया था वही लेंगे ಕಲ್ಪದ ಹಿಂದೆ ಯಾರು ತಗೊಂಡಿದ್ರೋ ಇವರೇ ತಗೊಂತಾರೆ सेकेंड बाय सेकेंड हु बहु रिपीट हो रहा है प्रति सेकेंड रिपीट ಆಗ್ತಾ ಇದೆ आत्मा में ज्ञान रहता है ना बाबा के पास भी ज्ञान रहता है ಆತ್ಮದಲ್ಲಿ ಜ್ಞಾನ ಇದೆ ತಂದೆ ಹತ್ರನೂ ಕೂಡ ಜ್ಞಾನ ಇದೆ तुम बच्चों को भी बाबा जैसा बनना है ತಂದೆ ತರ ನಾವು ಈಗ ಆಗಬೇಕಾಗಿದೆ ಪಾಯಿಂಟ್ಸ್ ಧಾರಣ ಕರ್ನಿ ಬುದ್ಧಿನಲ್ಲಿ ಏನು ಮಾಡಬೇಕು ಪಾಯಿಂಟ್ಸ್ ಅನ್ನು ಚೆನ್ನಾಗಿ ಧಾರಣೆ ಮಾಡಿ सभी सब्जेक्ट्स एक ही समय नहीं समझाए जाते ಎಲ್ಲ ಪಾಯಿಂಟ್ಸ್ ಅನ್ನು ಒಂದೇ ತರ ಹೇಳಕ್ಕೆ ಬರೋದಿಲ್ಲ ವಿನಾಶ್ भी सामने खड़ा है ವಿನಾಶನ ಎದುರುಗಡೆ ನಿಂತಿದೆ या वही विनाश है सत्युग त्रेता में तो कोई लड़ाई होती नहीं ಬಾಬಾ ಹೇಳ್ತಾರೆ ಇದು ಅದೇ ಒಂದು ವಿನಾಶದ ಸಮಯ ಸತ್ಯುಗ ತ್ರೇತಾಯುಗದಲ್ಲಿ ಯಾವುದೇ ಯುದ್ಧ ಗಲಾಟೆಗಳು ಇಲ್ಲವೇ ಇಲ್ಲ यह तो बाद में जब बहुत धर्म होते हैं लश्कर आदि आते हैं तब तो लड़ाई शुरू होते हैं ಸತ್ಯುಗ ತ್ರೇತಾಯುಗದಲ್ಲಿ ಯಾವ ಯುದ್ಧ ಗಲಾಟೆ ಅನ್ನೋದು ಇರಲಿಲ್ಲ ಯಾವಾಗ ಅನೇಕ ಧರ್ಮಗಳು ಉಟ್ಕೊಂತೋ ಅದರಲ್ಲಿ ಜನ ಜಾಸ್ತಿ ಆಗೋಗ್ಬಿಟ್ರು ಸೈನ್ಯ ಜಾಸ್ತಿ ಆಗೋಗ್ಬಿಡ್ತು ಆವಾಗ ಯುದ್ಧಗಳು ಇವೆಲ್ಲ ಶುರುವಾಗೋಯ್ತು ಅಂತಿದ್ದಾರೆ ಬಾಬಾ पहले पहले आत्माएं सतो प्रधान से फिर उतरती हैं सतो रजोतमो में स्टेज में होती हैं ಮೊದಲು ಆತ್ಮಗಳು ಸತೋ ಪ್ರಧಾನ ಇದ್ವು ಸತೋ ರಜೋತಮೋ ಸ್ಟೇಜಸ್ ಇಂದ ಕೆಳಗಡೆಗೆ ಇಳಿತಾ ಬಂದ್ವು ಇದು ಕೂಡ ಯಾವಾಗ ವೃದ್ಧಿ ಆಗ್ತಾ ಹೋಗುತ್ತೆ ಆವಾಗ ಇವೆಲ್ಲ ಸ್ಟೇಜಸ್ ಪಾಸ್ ಆಯಿತು ಅಂತ ಬುದ್ಧಿನಲ್ಲಿ ಇಟ್ಕೊಳ್ಳಿ ಜೈಸೆ ರಾಜಧಾನಿ ಸ್ಥಾಪನಾ ಹೋ ರही ಈಗ ಹೊಸದಾಗಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ यहाँ बैठे तो बुद्धि में रखना है कि शिव बाबा आकर हमको खजाना देते हैं ಇಲ್ಲಿಗೆ ಬಂದಾಗ ನಿಮಗೆ ಬುದ್ಧಿನಲ್ಲಿರಬೇಕು ಶಿವ ತಂದೆ ಬಂದು ನಮಗೆ ಖಜಾನೆ ಕೊಡ್ತಾ ಇದ್ದಾರೆ ಜಿನ್ಕಾ ಬುದ್ಧಿ ಮೇ ಧಾರಣ ಕರ್ನಾ ಹೇ ಈ ಖಜಾನೆಯನ್ನು ಬುದ್ಧಿನಲ್ಲಿ ತುಂಬಿಸ್ಕೋಬೇಕು ಅಂತಿದ್ದಾರೆ ಬುದ್ಧಿ ರೂಪಿ ಜೋಳಿಗೆನಲ್ಲಿ ನೀವು ಪಾಯಿಂಟ್ಸ್ ಅನ್ನು ತುಂಬಿಕೊಳ್ಳಿ अच्छे अच्छे बच्चे ನೋಟ್ಸ್ लिखते हैं लिखना अच्छा है ना ಚೆನ್ನಾಗಿ ಕೆಲವರು ನೋಟ್ಸ್ ಬರೀತಾರೆ ಬರಿಬೇಕಲ್ವಾ तो बुद्धि में टॉपिक्स आएगा ಬರಿತಾ ಇದ್ರೆ ಟಾಪಿಕ್ಸ್ ಏನಾಗ್ತಾ ಇರುತ್ತೆ ಬುದ್ಧಿನಲ್ಲಿ ಬರ್ತಾ ಇರುತ್ತೆ आज इस टॉपिक पर समझाएंगे बाबा कहते हमने तुमको कितना खजाना दिया था ಇವತ್ತು ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಬುದ್ಧಿನಲ್ಲಿ ನಿಮಗೆ ಬರುತ್ತೆ ಬಾಬಾ ಇವತ್ತು ಈ ಟಾಪಿಕ್ನಲ್ಲಿ ಖಜಾನೆ ಕೊಟ್ಟಿದ್ರು सत्युग त्रेता में तुम्हारे पास अथाह ದಂತ ಸತ್ಯುಗ ತ್ರೇತಾಯುಗ ಇದ್ದಾಗ ನಿಮ್ಮ ಹತ್ರ ತುಂಬಾ ಧನ ಸಂಪತ್ತಿತ್ತು फिर वाम मार्ग में जाने से कम होता गया ವಾಮ ಮಾರ್ಗಕ್ಕೆ ಇಳಿದ ಮೇಲೆ ಏನಾಯ್ತು ಖಜಾನೆಗಳೆಲ್ಲ ಕಮ್ಮಿ ಆಗ್ತಾ ಹೋಯ್ತು ಖುಷಿ भी कम होती गई ಖುಷಿನೂ ಏನಾಗೋಯ್ತು ಕಡಿಮೆ ಆಗೋಯ್ತು कुछ ना कुछ विकर्म होने लगते हैं ಒಂದಲ್ಲ ಒಂದು ಪಾಪಗಳಾಗೋದಕ್ಕೆ ಶುರುವಾಗೋಯ್ತು ಉತರ್ತೆ ಉತರ್ತೆ ಕಲಾಯ್ ಕಮ್ ಹೋತಿ ಜಾತಿ ಇಳಿತಾ ಇಳಿತಾ ಕಲೆಗಳು ಏನಾಗ್ತಾ ಹೋಗುತ್ತೆ ಕ್ಷೀಣಿಸ್ತಾ ಹೋಗುತ್ತೆ सतो प्रधान सतो रजो तमो की स्टेजेस होती हैं सतो प्रधान सतो रजो तमो स्टेजेस ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ सतो से रजो में आते हैं तो ऐसा नहीं फट से आ जाते हैं ಸತೋನಿಂದ ರಜೋನಲ್ಲಿ ಬರ್ತಾರೆ ಈ ರೀತಿ ಎಲ್ಲ ತಕ್ಷಣ ಬಂದ್ಬಿಡ್ತಾರೆ ಅಂತಲ್ಲ ಧೀರೆ ಧೀರೆ ಉತ್ತರಂಗೆ ನಿಧಾನಕ್ಕೆ ನಿಧಾನಕ್ಕೆ ಇಳಿತಾ ಬರ್ತಾರೆ तमो प्रधान में तो धीरे धीरे सीढ़ी उतरते जाते हैं तमो प्रधान रल्ली निदानಕ್ಕೆ ನಿಧಾನಕ್ಕೆ ಮೆಟ್ಲು ಇಳ್ಕೊಂಡು ಬಂದ್ಬಿಡ್ತಾರೆ ಕಲಾ ಕಮ್ಮೋತಿ ಜಾತಿ ಕಲೆಗಳೇನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ दिन प्रतिदिन कम होती जाती है अभी तो जंप लगाना है दिन प्रतिदिन ಕಲೆಗಳು ಕ್ಷೀಣಿಸ್ತಾ ಹೋಗುತ್ತೆ ಈಗಂತೂ ಜಂಪ್ ಮಾಡ್ಕೊಂಡು ಹೋಗಬೇಕು तमो प्रधान से सतो प्रधान बनना है इसके लिए टाइम भी चाहिए ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗಲೇಬೇಕಾಗತ್ತೆ ಅದಕ್ಕೋಸ್ಕರ ಟೈಮು ಬೇಕು ಗಾಯ ಹುआ चढ़े तो चाके वैकुंठ रस गिरे तो चकना चूर
काम की चमाट लगती तो एकदम चकनाचूर हो जाते ना. ಏರಿದ್ರೆ ವೈಕುಂಠ ರಸ, ಬಿದ್ದರೆ ಪೀಸ್ ಪೀಸು. ಕಾಮ ಅಗ್ನಿ ಅಂತಕ್ಕಂಥದ್ದು, ಕಾಮದ ಚಿಡಿ ಏಟು ಬಿದ್ದಾಗ ಏಕ್ದಮ್ ಏನಾಗೋಗ್ಬಿಡ್ತಾರೆ, ಚಕನಾಚೂರಾಗೋಗ್ಬಿಡ್ತಾರೆ. ಹಡ್ಡಿ ಹಡ್ಡಿ ಟೂಟ್ ಜಾತಾ ಹೈ, ಮೂಳೆ ಮೂಳೆ ಏನಾಗೋಗ್ಬಿಡುತ್ತೆ, ಮುರಿದು ಹೋಗ್ಬಿಡುತ್ತೆ. कोई मनुष्य अपनी जीवघात करते हैं, आत्मघात नहीं जीवघात कहा जाता. ಎಲ್ಲೋ ಮನುಷ್ಯರು ಏನು ಮಾಡ್ತಾರೆ, ಸೂಯಿಸೈಡ್ ಮಾಡ್ಕೊತಾರೆ. ಆತ್ಮಘಾತ ಅಲ್ಲ, ಜೀವಘಾತ ಅಂತ ಹೇಳಲಾಗುತ್ತೆ. ಯಹಾ ತೋ ಬಾಬಾ ಸೆ ವರ್ಷ ಪಾನಾ ಹೇ, ಇಲ್ಲಂತೂ ನೀವು ತಂದೆಯಿಂದ ಆಸ್ತಿನ ತಗೋಬೇಕಾಗಿದೆ. ಬಾಬಾ ಕೋ ಯಾದ್ ಕರ್ನಾ, ಕ್ಯೋಂಕಿ ಬಾಬಾ ಸೆ ಬಾದಶಾಹಿ ಮಿಲ್ತಿ ಹೇ. ತಂದೆಯನ್ನು ಚೆನ್ನಾಗಿ ನೆನಪು ಮಾಡ್ತಾ ಇರಿ, ಯಾಕೆಂದರೆ ತಂದೆಯಿಂದ ರಾಜ್ಯಭಾಗ್ಯ ಅನ್ನೋದು ಸಿಕ್ಕುತ್ತೆ. अपने से पूछना है हमने बाबा को याद कर भविष्य के लिए कितना कमाई की. ಈಗ ನಿಮ್ಮ ಹತ್ರನೇ ನೀವು ಕೇಳ್ಕೋಬೇಕು, ನಾವು ಬಾಬಾವ್ರನ್ನ ಎಷ್ಟು ನೆನಪು ಮಾಡಿ ಮಾಡಿ ಸಂಪಾದನೆ ಜಮಾ ಮಾಡ್ಕೊಂಡ್ವಿ. ಕಿತ್ನೆ ಅಂಧೋಂಕ ಲಾಠಿ ಬನ ಹೈ, ಎಷ್ಟು ಅಂಧರಿಗೆ ದಾರಿದೀಪ ಆಗಿರ್ತೀರಾ. ಘರ್ ಘರ್ ಮೇ ಪೈಗಾಮ್ ದೇನಾ ಯಹ ಬಿ ಪುರಾನಿ ದುನಿಯಾ ಬದಲ್ ರಹಿ. ಮನೆ ಮನೆಯಲ್ಲಿ ಹೋಗಿ ನೀವು ಸಂದೇಶ ಕೊಡಬೇಕು, ಪ್ರಪಂಚ ಬದಲಾವಣೆ ಆಗ್ತಾ ಇದೆ. ಬಾಬಾ ನೈ ದುನಿಯಾ ಕೆ ಲಿಯೆ ರಾಜಯೋಗ ಸಿಖಾ ರಹೆ ಹೈ. ಸಿಡಿ ಮೇ ಸಬ್ ದಿಖಾಯೇನಾ. ತಂದೆ ಹೊಸ ಪ್ರಪಂಚಕ್ಕೋಸ್ಕರ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಏಣಿ ಕೆಳಗಡೆಗೆ ಇಳಿತಾ ಬಂದಿದ್ದೀರಿ. ಯಾ ಬನಾನೆ ಮೇ ಮೆಹನತ್ ಲಗ್ತಿ, ಈ ಥರ ತಯಾರಾಗೋದಕ್ಕೆ ಟೈಮ್ ಹಿಡಿಸುತ್ತೆ. ಯಾ ಬನಾನೆ ಮೇ ಮೆಹನತ್ ಲಗ್ತಿ, ಇವೆಲ್ಲ ತಯಾರು ಮಾಡೋದಕ್ಕೆ ಟೈಮ್ ಹಿಡಿಸುತ್ತೆ. ಸಾರಾ ದಿನ ಕಾಯಲ ಚಲ್ತಾ ರಹತಾ ಹೈ, ಇಡೀ ದಿನ ನಿಮಗೆ ಇದೇ ಆಲೋಚನೆ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಐಸಾ ಸಹಜ್ ಬನಾವೆ ಜೋ ಕೋಯಿ ಬಿ ಸಮಜ್ ಜಾಯೆ. ಇಷ್ಟೊಂದು ಸರಳವಾಗಿ ನೀವು ಮಾಡಬೇಕು, ಯಾರು ಬೇಕಾದರೂ ತಿಳ್ಕೊಬೋದು. ಸಾರಾ ದುನಿಯಾ ತೋ ಆಯೇಗಾ ನಹಿ, ಇಡೀ ಪ್ರಪಂಚದವರಂತೂ ಬರೋದಿಲ್ಲ. ದೇವಿ ದೇವತಾ ಧರ್ಮ ವಾಲೆ ಹಿ ಆಯೆಂಗೆ, ಈ ಜ್ಞಾನಕ್ಕೆ ದೇವತಾ ಧರ್ಮದವರೇ ಬರ್ತಾರೆ. ತುಮಾರ ಸರ್ವಿಸ್ ತೋ ಬಹುತ್ ಚಲ್ತಿ, ನಿಮ್ಮ ಸೇವೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ತುಮ್ ತೋ ಜಾನ್ತೆ ಹಮಾರ ಯಾ ಕ್ಲಾಸ್ ಕಬ್ ತಕ್ ಚಲೇಗಾ, ನೀವು ತಿಳ್ಕೊಂಡಿರ್ತೀರಿ ಎಲ್ಲಿವರೆಗೆ ಈ ಕ್ಲಾಸ್ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಯತೋ ಲಾಖೋ ವರ್ಷ ಕಲ್ಪ್ ಕಿ ಆಯು ಸಮಸ್ತೆ ಹೇ. ಅವ್ರು ತಿಳ್ಕೊತಾರೆ ಲಕ್ಷಾಂತರ ವರ್ಷಗಳು ಆಯಸ್ಸು ಕಲ್ಪದ್ದು ನಡೀತಾ ಹೋಗುತ್ತೆ. ಶಾಸ್ತ್ರಾದಿ ಸುನಾನೆ ರಹೇಂಗೆ, ಈ ಶಾಸ್ತ್ರಗಳನ್ನು ಹೇಳ್ತಾನೆ ಇರ್ತಾರೆ. ಸಮಸ್ತೆ ಹೇ ಅಬ್ ಅಂತ ಹೋಗ ತಬ್ ಸಬ್ಕಿ ಸದ್ಗತಿ ದಾತ ಆಯೇಗಾ. ಜನರು ತಿಳ್ಕೊತಾರೆ, ಟೈಮ್ ಹತ್ರಕ್ಕೆ ಬಂದಾಗ ಸದ್ಗತಿ ದಾತ ಭಗವಂತ ಬರ್ತಾರೆ. ಅವ್ರು ಜೋ ಹಮಾರೆ ಚೋಲೆ ಹೋಂಗೆ ಉನ್ಕಿ ಗತಿ ಹೋ ಜಾಯೇಗಾ, ಫಿರ್ ಹಮ್ ಜಾಕರ್ ಜ್ಯೋತಿ ಮೇ ಸಮಾಯಂಗೆ. ಯಾವಾಗ ಸದ್ಗತಿ ದಾತ ಬರ್ತಾರೆ ಆವಾಗ ನಮ್ಮ ಶಿಷ್ಯಂದರಿಗೆಲ್ಲ ಸದ್ಗತಿ ಸಿಗುತ್ತೆ, ನಾವು ಹೋಗಿ ಆ ಪರಂಜ್ಯೋತಿಯಲ್ಲಿ ಐಕ್ಯ ಆಗೋಗ್ತೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಪರಂತು ಐಸಾ ಹೋ ನ ಸಕೆ, ಆದರೆ ಯಾರು ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗ್ಲಿಕ್ಕಾಗೋದಿಲ್ಲ. ಅಭಿ ತುಮ್ ಜಾನ್ತೆ ಹೋ ಹಮ್ ಅಮರ್ ಬಾಬಾ ದ್ವಾರ ಸಚ್ಚಿ ಸಚ್ಚಿ ಅಮರ್ ಕಥಾ ಸುನ್ ರಹಿ. ಈಗ ನೀವು ತಿಳ್ಕೊಂಡಿದ್ದೀರಿ, ಅಮರನಾಥ ತಂದೆಯಿಂದ ನಾವು ಸತ್ಯವಾದಂಥ ಅಮರಕತೆ ಕೇಳ್ತಾ ಇದ್ದೀವಿ. ಭಗವಂತ ಅಮರಕತೆ ಹೇಳ್ತಾ ಇದ್ದಾರೆ. तो अमर बाबा जो कहते हैं वह सुनना भी है. ಅಮರನಾಥ ತಂದೆ ಬಂದು ಅಮರ ವಿದ್ಯೆ ಕಲಿಸ್ತಾ ಇದ್ದಾರೆ ಅಂದಮೇಲೆ ಕೇಳಬೇಕಲ್ವಾ. सिर्फ कहते हैं मुझे याद करो पवित्र बनो नहीं तो सजा बहुत खानी पड़ेगी. ಅವ್ರು ಕೇವಲ ಇಷ್ಟೇ ಹೇಳ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ ಪವಿತ್ರ ಆತ್ಮಗಳಾಗಿ, ಇಲ್ಲ ಅಂದರೆ ತುಂಬ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಪದವಿ ಕಮ್ಮಿ ಮಿಲೇಗಾ, ಓದಲಿಲ್ಲ ಕೇಳಲಿಲ್ಲ ಅಂದರೆ ಪದವಿ ಕಮ್ಮಿ ಆಗೋಗ್ಬಿಡುತ್ತೆ. ಸರ್ವಿಸ್ ಮೇ ಮೆಹನತ್ ಕರ್ನಿ, ಸೇವೆ ಮಾಡಲಿಕ್ಕೆ ಏನು ಮಾಡಬೇಕು, ಕಷ್ಟಪಡಬೇಕು. ಜೈಸೆ ದದೀಚಿ ಋಷಿ ಕಾ ಮಿಸಾಲ್, ದದೀಚಿ ಋಷಿ ಥರ ನೀವೇನು ಮಾಡಬೇಕು, ಅಡ್ಡಿ ಅಡ್ಡಿ ಸೇವೆ ಮಾಡಬೇಕು. ಹಡ್ಡಿಯ ಬಿ ಸರ್ವಿಸ್ ಮೇ ದೇ ದೋ, ಮೂಳೆ ಮೂಳೆಗಳನ್ನು ಸೇವೆ ಮಾಡೋಕ್ಕೋಸ್ಕರ ಏನು ಮಾಡಿ, ಅಪ್ನಾ ಶರೀರ್ ಕಾ ಬಿ ಖ್ಯಾಲ್ ನಾ ಕರ್ ಸಾರಾ ದಿನ್ ಸರ್ವಿಸ್ ಮೇ ರಹನಾ ಹೈ. ನಿಮ್ಮ ಶರೀರದ ಇದನ್ನು ಮರೆತು, ಭಾವನೆಗಳನ್ನು ಮರೆತು ಹಗಲು ರಾತ್ರಿ ಸೇವೆ ಮಾಡ್ತಾರೆ. ಇನ್ಕೋ ಕಹಾ ಜಾತಾ ಹೈ ಸರ್ವಿಸ್ ಮೇ ಹಡ್ಡಿ ಅದೇನ. ಈ ರೀತಿ ಸೇವೆ ಮಾಡೋರಿಗೆ ಹೇಳಲಾಗುತ್ತೆ, ಸೇವೆನಲ್ಲಿ ಮೂಳೆ ಮೂಳೆ ಸವಸೋದು. ಏಕ ಜಿಸ್ಮಾನಿ ಹಡ್ಡಿ ಸರ್ವಿಸ್, ದೂಸರಾ ಹೈ ರೂಹಾನಿ ಹಡ್ಡಿ ಸರ್ವಿಸ್. ಒಂದಾಗಿದೆ ಶಾರೀರಿಕವಾಗಿರ್ತಕ್ಕಂಥ ಮೂಳೆ ಮೂಳೆ ಸೇವೆಗಳನ್ನು ಸವಸೋದು, ಇನ್ನೊಂದು ಆತ್ಮಿಕ ಒಂದು ಸರ್ವಿಸ್ನಲ್ಲಿ
ಈ ಜ್ಞಾನವನ್ನು ತಿಳಿಸ್ತಾ ಅನೇಕರಿಗೆ ಜ್ಞಾನದಾನ ಮಾಡ್ತಾ ಖುಷಿನಲ್ಲಿ ರೋಮಾಂಚನ ಆಗೋದಾಗಿದೆ. ದುನಿಯಾ ಮೇ ಮನುಷ್ಯ ಜೋ ಸರ್ವಿಸ್ ಕರ್ತೆ ಹೇ ವ ಸಬ್ ಜಿಸ್ಮನ್. ಪ್ರಪಂಚದಲ್ಲಿ ಜನರ ಸೇವೆ ಏನು ಮಾಡ್ತಾರೆ ಅದೆಲ್ಲ ಶಾರೀರಿಕವಾಗಿರ್ತಕ್ಕಂಥ ಸೇವೆ. ಶಾಸ್ತ್ರ ಸುನಾತೆ ವಾಕೋ ಈ ರೂಹಾನಿ ಸರ್ವಿಸ್ ತೋ ನಹೀ ಹೈ. ಈ ಶಾಸ್ತ್ರಗಳು ಇದೆಲ್ಲ ಏನು ಹೇಳ್ತಾರೆ ಅದೇನೋ ಆತ್ಮಿಕ ಸೇವೆ ಅಲ್ಲ. ರೂಹಾನಿ ಸರ್ವಿಸ್ ತೋ ಸಿರ್ಫ್ ಬಾಬಾ ಹಿ ಆಕರ್ ಸಿಕ್ಲಾತೆ. ಆತ್ಮಿಕ ಸೇವೆಯನ್ನು ತಂದೆನೇ ಬಂದು ಕಲಿಸ್ಕೊಡ್ತಾ ಇದ್ದಾರೆ. ಸ್ಪಿರಿಚುವಲ್ ಬಾಪ್ ಆಕರ್ ಸ್ಪಿರಿಚುವಲ್ ಬಚ್ಚೋಂಕು ಪಡಾತೆ ಹೇ. ಆತ್ಮೀಕ ತಂದೆ ಬಂದು ಆತ್ಮೀಕ ಮಕ್ಕಳಿಗೆ ಇಷ್ಟೆಲ್ಲ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ತುಮ್ ಬಚ್ಚೆ ತೋ ಅಬ್ ತಯಾರಿ ಕರ್ ರಹೇ ಹೋ. ಈಗ ನೀವು ಮಕ್ಕಳು ಸರಿ ತಯಾರಿ ಹಾಕ್ತಾ ಇದ್ದೀರಿ ಸತ್ಯುಗ ಮೇ ದುನಿಯಾ ಮೇ ಜಾನೆ ಕೆ ಲಿಯೇ. ಸತ್ಯುಗದ ಪ್ರಪಂಚದಲ್ಲಿ ಹೋಗ್ಲಿಕ್ಕೋಸ್ಕರ ನೀವು ತಯಾರಿಗಳನ್ನು ಮಾಡ್ಕೊತಾ ಇದ್ದೀರಿ. ವಹ ತುಮ್ನೆ ಕೋಯಿ ವಿಕರ್ಮ್ ನಹಿ ಹೋಗ. ಸತ್ಯುಗದಲ್ಲಿ ಹೋದ್ಮೇಲೆ ನಿಮ್ಮಿಂದ ಯಾವ ಪಾಪಗಳು ಆಗೋದಿಲ್ಲ. ವಹ ತೋ ಹೈ ರಾಮ ರಾಜ್. ಅದೇನಾಗಿದೆ ರಾಮ ರಾಜ್ಯ ಆಗಿದೆ. ವಹ ಹೋತೆ ಹುಯೇ ಬಿ ಥೋಡೆ. ಅಲ್ಲಿರೋವಂಥವರು ಕಮ್ಮಿ ಜನ ಇರ್ತಾರೆ. ಅಭಿ ತೋ ರಾವಣ ರಾಜ್ ಮೇ ಸಬ್ ದುಃಖಿ ಹೇ. ಸಾರಾ ನಾಲೆಡ್ಜ್ ತುಮಾರ ಬುದ್ಧಿ ಮೇ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಹೇ. ಇವತ್ತು ಈ ಪ್ರಪಂಚದಲ್ಲಿ ಟೋಟಲ್ ಏನಿದೆ ರಾವಣ ರಾಜ್ಯ ಇದೆ. ಎಲ್ಲರೂ ಕೂಡ ದುಃಖಿ ಇದ್ದಾರೆ. ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಇಸ್ ಸಿಡಿ ಕೆ ಚಿತ್ರ ಮೇ ಬಿ ಸಾರಿ ನಾಲೆಡ್ಜ್ ಆ ಜಾತಿ ಹೇ. ಏಣಿ ಚಿತ್ರದಲ್ಲಿ ಎಲ್ಲ ಜ್ಞಾನ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಬಾಬಾ कहते ಅಂತಿಮ ಜನ್ಮ ಪವಿತ್ರ ಬನೋ ತೋ ಪವಿತ್ರ ದುನಿಯಾ ಕಾ ಮಾಲಿಕ್ ಬನೆಂಗೆ. ಈ ಕೊನೆ ಜನ್ಮದಲ್ಲಿ ನೀವು ಪವಿತ್ರ ಆತ್ಮಗಳಾದರೆ ಪವಿತ್ರ ಪ್ರಪಂಚಕ್ಕೆ ಏನಾಗ್ತೀರಾ? ಮಾಲೀಕರು ಆಗ್ತೀರಾ. तुम्हें समझाना ऐसा है जो मनुष्यों को पता पड़े कि हम सतो प्रधान से तमो प्रधान बने हैं. ನೀವು ತಿಳಿಸ್ಕೊಡೋ ಅಂಥ ಒಂದು ಧಾಟಿ ಈ ಥರ ಇರಬೇಕು. ಎಲ್ಲರಿಗೂ ಗೊತ್ತಾಗ್ಬಿಡಬೇಕು ನಾವು ಸತೋಪ್ರಧಾನ ಆಗಿದ್ದವರು ಇವಾಗ ತಮೋ ಆಗಿಬಿಟ್ಟಿದ್ದೇವೆ. ಫಿರ್ ಬಿ ಯಾದ್ ಕಿ ಯಾತ್ರಾ ಸೆ ಸತೋಪ್ರಧಾನ್ ಬನೆಂಗೆ. ಮತ್ತೆ ಈ ಒಂದು ಮಾರ್ಗದಿಂದ ಈ ನೆನಪಿನ ಯಾತ್ರೆಯಿಂದ ಮತ್ತೆ ನಾವು ಸತೋಪ್ರಧಾನ ಆಗ್ತೀವಿ. ದೇಖೆಂಗೆ ತೋ ಬುದ್ಧಿ ಚಲೆಂಗೆ ನಾಲೆಡ್ಜ್ ಕೋಯ್ ಕೆ ಪಾಸ್ ನಹೀ. ನೀವು ನೋಡ್ತಾ ಇದ್ರೆ ಬುದ್ಧಿ ಓಡುತ್ತೆ. ಈ ಜ್ಞಾನ ಯಾರ ಬಳಿನೂ ಇಲ್ಲ. ಕಹೆಂಗೆ ಹಮ್ ಇಸ್ ಸಿಡಿ ಮೇ ಅವ್ರ ಧರ್ಮೋ ಕಾ ಸಮಾಚಾರ ಕಹಾ ಹೇ. ಏಣಿ ಚಿತ್ರದಲ್ಲಿ ನೀವು ನೋಡಿದಾಗ ಬೇರೆ ಧರ್ಮದವ್ರದ್ದು ಸಮಾಚಾರ ಎಲ್ಲಿದೆ ಅಂತ ನಿಮ್ಗೆ ಬರುತ್ತೆ. ಫಿರ್ ಇಸ್ ಗೋಲೆ ಮೇ ಲಿಖಾ ಹುವಾ ಹೈ ಕಿ ಯಾ ನई दुनिया में जो आते ही नहीं उन्हों को शांति मिलती है. ಇದು ಕೂಡ ಹೊಸ ಪ್ರಪಂಚದಲ್ಲಿ ಯಾರು ಬರೋದಿಲ್ಲ ಅವ್ರಿಗೆ ಶಾಂತಿ ಅಂತೂ ಪರಂಧಾಮದಲ್ಲಿ ಸಿಕ್ಕೇ ಸಿಗುತ್ತೆ. ಭಾರತವಾಸಿ ಈ ಸ್ವರ್ಗ ಮೇ ಆಯತ್ತೇನ. ಭಾರತವಾಸಿಗಳೇ ಸ್ವರ್ಗದಲ್ಲಿ ಇದ್ರಲ್ವಾ. ಬಾಪ್ ಬಿ ಭಾರತ್ ಮೇ ಆಕರ್ ರಾಜಯೋಗ ಸಿಕ್ಲಾತೆ ಹೇ. ಶಿವ ತಂದೆ ಬಂದು ಭಾರತ ದೇಶದಲ್ಲಿ ರಾಜಯೋಗವನ್ನು ಕಲಿಸ್ತಾರೆ. ಇಸ್ಲಿಯೇ ಭಾರತ ಕಾ ಪ್ರಾಚೀನ ಯೋಗ ಸಬ್ ಚಾತೆ. ಅದರಿಂದ ಭಾರತ ದೇಶದ ಪ್ರಾಚೀನವಾದಂಥ ಯೋಗವನ್ನು ಎಲ್ಲರೂ ಇಷ್ಟಪಡ್ತಾರೆ. ಇನ್ ಚಿತ್ರೋನ್ ಸೆ ವ ಖುದ್ ಬಿ ಸಮಜ್ ಜಾಯೆಂಗೆ. ಈ ಚಿತ್ರಗಳಿಂದ ಅವರು ಖುದ್ದು ತಿಳ್ಕೊತಾರೆ. ಬರೋಬರ್ ನೈ ದುನಿಯಾ ಮೇ ಸಿರ್ಫ್ ಭಾರತ್ ಹೀ ಥಾ. ವಾಸ್ತವದಲ್ಲಿ ಹೊಸ ಭಾರತ ದೇಶದಲ್ಲಿ ನಮ್ಮ ಭಾರತ ಅಷ್ಟೇ ಇತ್ತು. अपने धर्म को भी समझ जाएंगे बल क्राइस्ट आया धर्म स्थापन करने. इस समय वह भी तमो प्रधान है. ತಮ್ಮ ಧರ್ಮಕ್ಕೆ ಯಾರಿರ್ತಾರೆ ಅವರು ತಿಳ್ಕೊತಾರೆ. ಬಲೆ ಕ್ರೈಸ್ತ ಬಂದರು ಧರ್ಮ ಸ್ಥಾಪನೆ ಮಾಡಲಿಕ್ಕೋಸ್ಕರ. ಈ ಸಮಯದಲ್ಲಿ ಅವರೂ ಎಲ್ಲ ಆತ್ಮಗಳು ಏನಾಗಿದ್ದಾವೆ ಕೆಳಗಡೆಗೆ ಬಂದುಬಿಟ್ಟಿದ್ದಾವೆ. ರಚತಾ ರಚನಾಕ ಕಿತ್ನಿ ಬಡಿ ನಾಲೆಡ್ಜ್. ರಚಯಿತ ಮತ್ತು ರಚನೆ ಎಷ್ಟು ದೊಡ್ಡ ಜ್ಞಾನ ಇದಾಗಿದೆ. तुम कह सकते हो हमको किसी के पैसे की दरकार नहीं. ನೀವು ಎಲ್ರಿಗೂ ಹೇಳ್ಬೋದು ನಮಗೆ ಹಣದ್ದೇನೋ ಯಾರ್ದೋ ಹಣ ಬೇಕಿಲ್ಲ. ಪೈಸಾ ಹಮ್ ಕ್ಯಾ ಕರೆಂಗೆ. ದುಡ್ಡು ಇಟ್ಕೊಂಡು ಏನು ಮಾಡೋದು ನಾವು. ತುಮ್ ಬಿ ಸುನೋ ದೂಸರೋಂ ಕೋ ಬಿ ಸುನಾओ. ನೀವು ಕೇಳಿ ಬೇರೆಯವ್ರಿಗೂ ತಿಳಿಸಿ ಅಂತ ಹೇಳಿ. ಚಿತ್ರಾದಿ ಛಪಾವೋ. ಚಿತ್ರಗಳನ್ನೆಲ್ಲ ಪ್ರಿಂಟ್ ಮಾಡಿಸಿ. इन चित्रों से काम लेना ही है. हाल बनावो यहाँ इस ನಾಲೆಡ್ಜ್ ಸುನಾಯಿ ಜಾಯೇ. ಈ ಚಿತ್ರಗಳಿಂದ ನೀವು ಕೆಲಸ ತೆಗಿಬೇಕು, ಹಾಲ್ಗಳನ್ನು ಕಟ್ಟಿಸ್ಬೇಕು, ಈ ನಾಲೆಡ್ಜನ್ನು ತಿಳಿಸ್ಲಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇಳಿ. ಬಾಕಿ ಹಮ್ ಪೈಸಾ ಲೇಕರ್ ಕ್ಯಾ ಕರೆಂಗೆ. ನಾವು ದುಡ್ಡು ಇಟ್ಕೊಂಡು ಏನು ಮಾಡಲಿ. ಬಾಕಿ ತುಮಾರೇ ಹೀ ಘರ್ ಕಾ ಕಲ್ಯಾಣ ಹೋತಾ ಹೈ. ಈ ಜ್ಞಾನ ತಿಳ್ಕೊಳ್ಳೋದ್ರಿಂದ, ಈ ಚಿತ್ರಗಳು ಹಾಕೋದ್ರಿಂದ, ಅನೇಕರಿಗೆ ಜ್ಞಾನ ತಿಳಿಸೋದ್ರಿಂದ ನಿಮ್ಮ ಕಲ್ಯಾಣ ಆಗುತ್ತೆ ಅಂತ
ತಿಳಿಸಿ. तुम सिर्फ प्रबंध करो, बहुत जाकर कहेंगे रचता रचना की नॉलेज तो बड़ी अच्छी है. ನೀವು ಬಂದು ಹೇಳಿ, ಪ್ರಬಂಧ ಮಾಡಿ, ವ್ಯವಸ್ಥೆಗಳು ಮಾಡಿ, ಇದರಿಂದ ಅನೇಕರಿಗೆ ಈ ಒಂದು ಜ್ಞಾನ ಸಿಗೋದ್ರಿಂದ ರಚಿತ ಮತ್ತು ರಚನೆಯ ಜ್ಞಾನ ಬಹಳ ಚೆನ್ನಾಗಿದೆ ಅನ್ನೋ ವಿಚಾರನ ತಿಳಿಸಿ. ಯಾತೋ ಮನುಷ್ಯಂಕೋ ಈ ಸಮಜಾನಿ ಹೇ. ಈ ಜ್ಞಾನವನ್ನು ಜನರಿಗೆ ನೀವೇನು ಮಾಡಬೇಕು, ತಿಳಿಸ್ಬೇಕು. ವಿಲಾಯತ್ ವಾಲೆ ಯಾ ನಾಲೆಡ್ಜ್ ಸುನ್ಕರ್ ಬಹುತ್ ಪಸಂದ್ ಕರೆಂಗೆ. ವಿದೇಶಿಗಳವರು ಕೂಡ ಈ ಜ್ಞಾನವನ್ನು ಕೇಳಿಬಿಟ್ಟು ತುಂಬ ಇಷ್ಟಪಡ್ತಾರೆ. ಸಮझेंगे हम भी बाबा के साथ योग लगाए तो विकर्म विनाश होंगे. ನಾವು ಕೂಡ ಬಾಬಾವ್ರ ಜೊತೆಯಲ್ಲಿ ಯೋಗ ಇಟ್ಟು ವಿಕರ್ಮಗಳನ್ನೆಲ್ಲ ವಿನಾಶ ಮಾಡ್ಕೊಳ್ತೀವಿ ಅಂತ ಬುದ್ಧಿನಲ್ಲಿರುತ್ತೆ. ಸಬ್ಕೋ ಬಾಬಾ ಕ ಪರಿಚಯ ದೇನಾ ಹೇ. ಎಲ್ಲರಿಗೂ ತಂದೆ ಪರಿಚಯವನ್ನು ನೀವು ತಿಳಿಸ್ತಾ ಇರಿ. ಸಮझ जाएगा यह नॉलेज तो गॉड के सिवाय कोई दे ना सके. ತಿಳ್ಕೊಳ್ತಾ ಹೋಗ್ತಾರೆ, ಈ ಜ್ಞಾನವನ್ನು ಭಗವಂತನ ವಿನಃ ಬೇರೆ ಯಾರೂ ತಿಳಿಸಕ್ಕೆ ಸಾಧ್ಯ ಇಲ್ಲ. कहते हैं खुदा ने बहिष्ठा स्थापना किया परंतु कैसे आते या किसको पता नहीं. ಖುದಾ ಒಂದು ಸ್ವರ್ಗನ ಸ್ಥಾಪನೆ ಮಾಡಿದ್ರು, ಆದರೆ ಇದು ಹೆಂಗೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದು ನಿಮ್ಮನ್ನು ವಿನಃ ಬೇರೆ ಯಾರಿಗೂ ತಿಳ್ಕೊಂಡೇ ಇಲ್ಲ. ತುಮಾರಿ ಬಾತೆ ಸುನ್ಕರ್ ಖುಷ್ ಹೋಂಗೆ ಫಿರ್ ಪುರುಷಾರ್ಥ ಕರ್ ಯೋಗ ಸಿಕ್ಕೇಂಗೆ. ನಿಮ್ಮ ಮಾತುಗಳನ್ನು ಕೇಳಿ ಖುಷಿನೂ ಆಗ್ತಾರೆ, ಮತ್ತು ಪುರುಷಾರ್ಥನೂ ಮಾಡಿ ಯೋಗವನ್ನು ಕಲಿತಾ ಇರ್ತಾರೆ. ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನೆ ಕೆ ಲಿಯೆ ಪುರುಷಾರ್ಥ ಕರೆಂಗೆ. ತಮೋ ಗುಣಗಳಿಂದ ಸತೋ ಪ್ರಧಾನರಾಗಲಿಕ್ಕೋಸ್ಕರ ಪುರುಷಾರ್ಥವನ್ನು ಮಾಡ್ತಾ ಇರ್ತಾರೆ. ಸರ್ವಿಸ್ ಕೆ ಲಿಯೆ ಬಹುತ್ ಖಯಾಲ್ ಕರ್ನಾ ಚಾಹಿಯೆ. ಸೇವೆ ಮಾಡಲಿಕ್ಕೋಸ್ಕರ ತುಂಬ ಯೋಚನೆಗಳನ್ನು ಮಾಡ್ತಾ ಇರಬೇಕು. ಭಾರತ್ ಮೇ ಹುನೂರ್ ಸಿ ದಿಖಾತೆ ಹೇ ತೋ ಬಾಬಾ ಬಾಹರ್ ಮೇ ಭಿ ಬೇಜಂಗೆ. ಭಾರತ ದೇಶದಲ್ಲಿ ಈ ರೀತಿ ಎಲ್ಲ ಬಹಳ ಒಳ್ಳೆಯ ಉಪಾಯಗಳನ್ನು ಕಲ್ತ್ಕೊಂಡು ಸೇವೆ ಮಾಡುವಂಥವನ್ನ ಬಾಬಾ ಅವರು ಹೊರದೇಶಗಳಿಗೂ ಕಳಿಸ್ತಾ ಇದ್ರು. ಯಾ ಮಿಷನ್ ಜಾಯೇಗಾ. ಈ ಒಂದು ಜ್ಞಾನದ ಮಿಷನರಿ ವಿದೇಶಗಳಿಗೆ ಹೋಗುತ್ತೆ. ಅಭಿ ತೋ ಟೈಮ್ ಪಡಾ ಏನಾ, ಈಗಂತೂ ಟೈಮ್ ಇದೆಯಲ್ವ. ನೈ ದುನಿಯಾ ಬನ್ನೆ ಮೇ ದೇರಿ ತೋಡಿ ಲಗ್ತಿ ಹೇ. ಹೊಸ ಪ್ರಪಂಚ ತಯಾರಾಗೋದ್ರಲ್ಲಿ ನಿಧಾನ ಆಗೋದಿಲ್ಲ. ಕಹಾ ಅಭಿ ಅರ್ಥವೇಕ್ ಆದಿ ಹೋತಿ ಹೇ 2-3 ವರ್ಷ ಮೇ ಏಕ್ದಮ್ ನಯಾ ಮಕಾನ್ ಆದಿ ಬನಾ ದೇತೆ ಏನಾ. ಎಲ್ಲಾದರೂ ಭೂಕಂಪಗಳು ಇವೆಲ್ಲ ಆಗತ್ತೆ ಅಂದರೆ 2-3 ವರ್ಷಗಳಲ್ಲಿ ಹೊಸ ಮನೆಗಳು ಕಟ್ಬಿಡ್ತಾರಲ್ವ. ಕಾರಿಗಾರ್ ಬಹುತ್ ಹೋ, ಸಾಮಾನು ಸಾರ ತಯಾರು ಹೋ, ಬನಾನೆ ಮೇ ದೇರಿ ತೋಡಿ ಲಗೇಂಗೆ. ಕೆಲಸಗಾರರೆಲ್ಲ ರೆಡಿ ಇದ್ದು, ಸಾಮಾನೆಲ್ಲ ರೆಡಿ ಇತ್ತು ಅಂತಂದರೆ ಮನೆ ಕಟ್ಟೋದೇನೋ ಕಷ್ಟದ ವಿಚಾರ ಅಲ್ಲ. ವಿಲಾಯತ್ ಮೇ ಮಕಾನ್ ಕೇಸೆ ಬಂತೆ ಹೇ ಮಿನಿಟ್ ಮೋಟರ್. ವಿದೇಶಗಳಲ್ಲಿ ಮನೆಗಳನ್ನ ಎಷ್ಟು ಫಾಸ್ಟಾಗಿ ಕಟ್ತಾರೆ ಅಂದರೆ ಮಿನಿಟ್ ಮೋಟರ್ ಥರ. ಅಥವಾ ಸ್ವರ್ಗ ಮೇ ಕಿತ್ನೆ ಜಲ್ದಿ ಬಂತೆ ಹೋಂಗೆ. ಸ್ವರ್ಗದಲ್ಲಿ ಎಷ್ಟು ಬೇಗ ಬೇಗ ಮನೆಗಳನ್ನು ಕಟ್ಟಿಸ್ತಾರೆ. ಸೋನಾ ಚಾಂದಿ ಆದಿ ಬಹುತ್ ತುಮಕೋ ಮಿಲ್ ಜಾತಾ ಹೇ. ಚಿನ್ನ ಬೆಳ್ಳಿ ಇವೆಲ್ಲ ತುಂಬ ನಿಮಗೆ ಸಿಕ್ಕುತ್ತೆ. ಖಾನಿಯಾ ಸೇ ಬಿ ಸೋನಾ ಚಾಂದಿ ಹೀರೆ ಲೇ ಆತೇನಾ. ಗಣಿಗಳಿಂದ ಚಿನ್ನ ಬೆಳ್ಳಿ ಆಮೇಲೆ ಇವೆಲ್ಲ ಮುತ್ತು ರತ್ನಗಳನ್ನೆಲ್ಲ ತರ್ತಾರಲ್ವ. ಹುನರ್ ತೋ ಸಬ್ ಸೀಖ್ ರಹೇ ಹೇನಾ. ಉಪಾಯಗಳನ್ನೆಲ್ಲ ಇಲ್ಲೇ ಕಲ್ತ್ಕೊತಾ ಇದ್ದಾರಲ್ವ. ಸೈನ್ಸ್ ಫಿರ್ ವಹಾ ಕಾಮ್ ಆಯೇಗಾ. ಈ ಬಂಗಾರ ತಯಾರು ಮಾಡೋರು, ಬೆಳ್ಳಿ ತಯಾರು ಮಾಡೋರು, ವಜ್ರ ವೈಡೂರ್ಯಗಳು ತಯಾರು ಮಾಡೋರು ಇವರೆಲ್ಲ ಈ ಜ್ಞಾನವನ್ನು ಕೇಳ್ತಾರೆ. ಸತ್ಯುಗದಲ್ಲಿ ಅಲ್ಲಿ ಬರ್ತಾರೆ. ಸಮಯ ಸಾರಿ ದುನಿಯಾ ನೈ ಹೋ ಜಾತಾ ಹೈ. ಆ ಟೈಮ್ನಲ್ಲಿ ಎಲ್ಲ ಹೊಸ ಪ್ರಪಂಚ ತಯಾರಾಗೋಗುತ್ತೆ. ರಾವಣ ರಾಜ್ ಖತಮ್ ಹೋ ಜಾತಾ ಹೈ. ಈ ಕಲಿಗ ರಾವಣ ರಾಜ್ಯ ಕ್ಲೋಸ್ ಆಗೋಗುತ್ತೆ. ಪಾಂಚತತ್ವ ಬಿ ಕಾಯ್ದೆ ಮುಜೀಬ್ ಸರ್ವಿಸ್ ಮೇ ರಾಜ್. ಪಂಚತತ್ವಗಳು ಕೂಡ ವಿನಮ್ರ ಸೇವಾದಾರಿಯಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ತವೆ. ಸ್ವರ್ಗ ಬನ್ ಜಾತಾ ಹೈ ಫಿರ್ ಕೋಯಿ ಐಸಾ ಉಪದ್ರವ ನಹಿ ಹೋಗಾ. ಸ್ವರ್ಗ ತಯಾರಾಗೋಗ್ಬಿಡುತ್ತೆ ಅಂದರೆ ಅಲ್ಲಿ ಯಾವುದೇ ಉಪದ್ರವಗಳು ಏನು ಇರೋದಿಲ್ಲ ಅಂತಿದ್ದಾರೆ. ರಾವಣ ರಾಜ್ಯ ಬಿ ನಹಿ ಹೋಂಗೆ. ರಾವಣ ರಾಜ್ಯನೇ ಇರೋದಿಲ್ಲ. ಸಬ್ ಸತೋಪ್ರಧಾನ್ बनते हैं. ಎಲ್ಲ ಸತೋಪ್ರಧಾನ ಆಗೋಗುತ್ತೆ. सबसे अच्छी बात है तुम बच्चों को बाबा से बहुत लव होना चाहिए. ಎಲ್ಲದಕ್ಕಿಂತಲೂ ಬೆಸ್ಟ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ತಾವು ಬಾಬಾರವರ ಪ್ರೀತಿನಲ್ಲಿ ಇರಬೇಕು ಅಂತಿದ್ದಾರೆ. ಬಾಬಾವ್ರ ಪ್ರೀತಿಯಲ್ಲಿ ಇರಬೇಕು. ಬಾಬಾ ಖಜಾನಾ ದೇತೆ ಹೇ ಉಸ್ಕಾ ಧಾರಣಾ ಕರ್ ದೂಸರೋं को भी दान देना. ಬಾಬಾ ಅವ್ರ ಖಜಾನೆ ಕೊಡ್ತಾ ಇದ್ದಾರೆ ಅಂತಂದರೆ ನೀವೇನು ಮಾಡಬೇಕು, ಆ ಖಜಾನೆಯನ್ನು ಬೇರೆಯವ್ರಿಗೂ ದಾನ ರೂಪದಲ್ಲಿ ಹಂಚಿ ಅಂತಿದ್ದಾರೆ. ಜಿತನಾ ದಾನ್ ದೇಂಗೆ ಉತನಾ ಇಕ್ಕಟ್ಟ ಹೋತಾ ಜಾಯಂಗೆ. ನೀವೆಷ್ಟು ದಾನ ಹಂಚ್ತಾ ಹೋಗ್ತಿರೋ ಅಷ್ಟು ಏನಾಗ್ತಾ ಹೋಗುತ್ತೆ,
ಧಾರಣೆನೂ ಕೂಡ ಆಗ್ತಾ ಹೋಗುತ್ತೆ. ಸರ್ವಿಸ್ ಮೇ ಬುದ್ಧಿ ಚಲ್ನಿ ಚಹಿಯೆ, ಸೇವೆ ಮಾಡಬೇಕು ಅನ್ನೋದು ಬುದ್ಧಿ ಓಡ್ತಾ ಇರಲಿ ಅಂತಾರೆ. ಸರ್ವಿಸ್ ತೋ ಬಹುತ್ ಡೇರ್ ಹೋ ಸಕ್ತಾ, ಸೇವೆ ಅಂತೂ ತುಂಬ ಆಗತ್ತೆ. ದಿನ ಪ್ರತಿದಿನ ಉನ್ನತಿ ಕೋ ಪಾನಾ ಹೈ, ಡೈಲಿ ನೀವು ಇಂಪ್ರೂವ್ಮೆಂಟು ಮಾಡ್ಕೋಬೇಕು ಅಂತಿದ್ದಾರೆ. ಅಪ್ನಿ ಬಿ ಉನ್ನತಿ ಕರ್ನಿ ಹೈ, ನಿಮ್ಮದು ಪ್ರೋಗ್ರೆಸ್ಸು ನೀವು ಮಾಡ್ಕೊಳ್ಳಿ. अच्छा मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मुख्य सारांश धारणेಗೋಸ್ಕರ ಸದಾ ರೂಹಾನಿ ಸರ್ವಿಸ್ ಮೇ ತತ್ಪರ रहना. ಆತ್ಮಿಕ ಸೇವೆಯಲ್ಲಿ ಬ್ಯುಸಿ ಇಟ್ಕೊಳ್ಳಿ ಅಂತಾರೆ. ಆತ್ಮಿಕ ಸೇವೆಯಲ್ಲಿ ಮಾಡ್ತಾ ಇರಿ. ज्ञान धन दान करके खुशी से नाचना है. ಜ್ಞಾನಧನವನ್ನು ಎಲ್ರಿಗೂ ಹಂಚ್ತಾ ಖುಷಿನಲ್ಲಿ ಏನು ಮಾಡ್ತಾ ಇರಬೇಕು, ಡ್ಯಾನ್ಸ್ ಮಾಡಬೇಕು ಅಂತಾರೆ. ಖುದ್ ಧಾರಣ ಕರ್ ಅವರೋं को भी धारण कराना है. ಸ್ವಯಂ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿ ಅನ್ಯರಿಗೂ ಕೂಡ ಧಾರಣೆಗಳನ್ನು ಮಾಡಿಸಿ. बाबा जो ज्ञान का खजाना देते हैं उससे अपनी जोड़ी भरनी है. ಬಾಬಾರವರು ಇಷ್ಟೊಂದು ಜ್ಞಾನದ ಖಜಾನೆಯನ್ನು ಏನು ಕೊಡ್ತಾ ಇದ್ದಾರೆ, ಇದರಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೋಬೇಕು ಮತ್ತು ಅನ್ಯರಿಗೂ ಕೂಡ ತುಂಬಿಸಬೇಕು ಅಂತ. ನೋಟ್ಸ್ ಲೇನಾ ಹೈ, ಸೇವೆ ಮಾಡ್ತಕ್ಕಂಥ ನೋಟ್ಸನ್ನು ತೆಗೆದುಕೊಳ್ಳಿ. ಜ್ಞಾನ ಧನ ಕಾ ದಾನ ಕರ್ನೆ ಕೆ ಲಿಯೆ ಉಚ್ಚಲ್ತೇರ, ಜ್ಞಾನಧನದ ದಾನ ಮಾಡಲಿಕ್ಕೋಸ್ಕರ ಉಮ್ಮಂಗ ಉತ್ಸಾಹದಲ್ಲಿ ಕುಣಿತಾ ಇರಿ ಅಂತಾರೆ. वरदान निराकार सो साकार, इस मंत्र की स्मृति से सेवा का पार्ट बजाने वाले रूहानी सेवाधारी भव. ನಿರಾಕಾರ, ನಾವು ಆತ್ಮ ನಿರಾಕಾರ, ಸಾಕಾರದಲ್ಲಿ ಇದ್ದೀವಿ. ಈ ಮಂತ್ರದ ಸ್ಮೃತಿಯಿಂದ ಸೇವೆಯ ಪಾತ್ರವನ್ನು ಅಭಿನಯಿಸುವಂಥವ್ರು ಆತ್ಮಿಕ ಸೇವಾಧಾರಿಗಳು ಆಗಿರಿ. ಜೈಸೆ ಬಾಬಾ ನಿರಾಕಾರ ಸೋ ಸಾಕಾರ ಬಂದು ಸೇವಾ ಕಾ ಪಾರ್ಟ್ ಬಜಾತೆ. ಹೇಗೆ ತಂದೆ ನಿರಾಕಾರದಿಂದ ಸಾಕಾರದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ, ಐಸೆ ಬಚ್ಚೋಂ ಕೋ ಭಿ ಇಸ್ ಮಂತ್ರ ಕಾ ಸ್ಮೃತಿ ಯಂತ್ರ ಸ್ಮೃತಿ ಮೇ ರಖ್ ಸೇವಾ ಕಾ ಪಾರ್ಟ್ ಬಜಾನಾ ಹೈ. ಈ ಮಂತ್ರಗಳನ್ನು ಸ್ಮೃತಿನಲ್ಲಿಟ್ಕೊಂಡು, ನಿರಾಕಾರಿಸೋ ಸಾಕಾರನ ಮಂತ್ರನ ಸ್ಮೃತಿನಲ್ಲಿಟ್ಕೊಂಡು ಸೇವೆಯ ಪಾತ್ರವನ್ನು ಅಭಿನಯಿಸಿ. ಯ ಸಾಕಾರ ಸೃಷ್ಟಿ ಸಾಕಾರ ಶರೀರ ಸ್ಟೇಜ್. ಈ ಸಾಕಾರ ಜಗತ್ತು, ಸಾಕಾರ ಶರೀರ ಇದೊಂದು ಸ್ಟೇಜ್ ಆಗಿದೆ. ಸ್ಟೇಜ್ ಆಧಾರ ಹೇ, ಪಾರ್ಟ್ದಾರಿ ಆಧಾರ ಮೂರತ್ ಹೇ. ಸ್ಟೇಜ್ ಆಧಾರ ಆಗಿದೆ, ಪಾತ್ರಧಾರಿ ಆಧಾರ ಮೂರ್ತಿಯಾಗಿದ್ದಾರೆ, ಮಾಲೀಕರು ಆಗಿದ್ದಾರೆ. ಇಸ್ ಸ್ಮೃತಿ ಸೆ ನ್ಯಾರೆ ಬನ್ಕರ್ ಪಾರ್ಟ್ ಬಜಾವೋ तो सेंस के साथ साथ सेंसिबल रूहानी सेवादारी बन जाएंगे. ಇದೇ ಸ್ಮೃತಿಯಲ್ಲಿದ್ದು ನ್ಯಾರ ಆಗಿಬಿದ್ದು ಪಾತ್ರವನ್ನು ಅಭಿನಯಿಸಿ ಸೆನ್ಸ್ನ ಜೊತೆಗೆ ಸೆನ್ಸ್ಫುಲ್ ಮತ್ತು ಆತ್ಮಿಕ ಸೇವಾದಾರಿಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಲೋಗನ್ ಸಾಕ್ಷಿ ಬನ್ ಹರ್ ಖೇಲ್ ಕೋ ದೇಖ್ನೆ ವಾಲೆ ಶಿಕ್ಷಾ ಸಾಕ್ಷಿ ದೃಷ್ಟ ಭವ. ಸಾಕ್ಷಿ ದೃಷ್ಟ ಹೇ, ಸಾಕ್ಷಿಯಾಗಿದ್ದು ಪ್ರತಿಯೊಂದು ಆಟವನ್ನು ನೋಡ್ತಕ್ಕಂಥವ್ರು ಅವರೇ ಸಾಕ್ಷಿ ದೃಷ್ಟ ಆಗಿರೋಂಥವ್ರಾಗಿರ್ತಾರೆ. ಅಚ್ಚ, ಓಂ ಶಾಂತಿ.